ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಹೋಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಾಗರಬಾವಿ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡ್ಯೂಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30x40 ನಾರ್ತ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 40 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿರುವಂಥದ್ದು ಎಲಿವೇಶನಲ್ಲಿ. ಥರ್ಡ್ ಫ್ಲೋರ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು ಇಲ್ಲಿ ಥರ್ಡ್ ಮತ್ತು ಫೋರ್ತ್ ಫ್ಲೋರಲ್ಲಿ. ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ 2 ಗೇಟ್ಗಳು ಬರುವಂಥದ್ದು. ಪಾರ್ಕಿಂಗ್ಗೋಸ್ಕರ ನಿಮಗೆ ಸ್ಲೈಡಿಂಗ್ ಫುಲ್ ಸೈಜ್ 9 ಫೀಟ್ ಹೈಟ್ ಫುಲ್ ಸೈಜ್ ಗೇಟ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಮನೆಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ಗೆ ಹೋಗೋದಕ್ಕೆ 4.5 ಫೀಟ್ ಹೈಟ್ ಇರುವಂಥ ಒಂದು ಚಿಕ್ಕದಾದಂಥ ಗೇಟ್ ಮಾಡಿರುವಂಥದ್ದು. ಈ ಗೇಟ್ನಲ್ಲಿ ಬಂದು ನಿಮಗೆ MS ಟ್ಯೂಬ್ಸ್ ಹಾಗೆ CNC ಕಟ್ಟಿಂಗ್ ಶೀಟ್ ಹಾಗೆ ಮತ್ತು ಫಂಡರ್ ಮ್ಯಾಕ್ ಶೀಟ್ ಯೂಸ್ ಮಾಡಿರುವಂಥದ್ದು. ನಿಮಗೆ ಗೇಟ್ನಲ್ಲಿ ಸ್ಲೈಡಿಂಗ್ ಗೇಟ್ ಮಾಡಿರುವಂಥದ್ದು ಇಲ್ಲಿ ಪಾರ್ಕಿಂಗ್ನಲ್ಲಿ. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಬರುವಂಥದ್ದು ನೋಡ್ಬೋದು. ಇದು ಬಂದು ನಿಮಗೆ ಸ್ಲೈಡಿಂಗ್ ಗೇಟ್ ಬರುವಂಥದ್ದು. ವಾಲ್ ಸೈಡ್ಗೆ ಸ್ಲೈಡ್ ಆಗುತ್ತೆ, ವೆಸ್ಟ್ ಫೇಸಿಂಗ್ ವಾಲ್ ಕಡೆ ನಿಮಗೆ ಸ್ಲೈಡ್ ಆಗುವಂಥದ್ದು. ಹಾಗೆ ಪಾರ್ಕಿಂಗ್ನಲ್ಲಿ ನಿಮಗೆ 5 ಫೀಟ್ ಹೈಟ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ ನೋಡ್ಬೋದು. ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಹಾಗೆ ನಿಮಗೆ ವೆಂಟಿಲೇಷನ್ ಮತ್ತು ಸನ್ಲೈಟ್ಗೋಸ್ಕರ ವಿಂಡೋಸ್ ಕೂಡ ಕೊಟ್ಟಿರುವಂಥದ್ದು. ಫುಲ್ ಕವರ್ ಪಾರ್ಕಿಂಗ್ ಬರುವಂಥದ್ದು. ನಿಮಗೆ ಅದು ಓಪನ್ ಬರೋದಿಲ್ಲ. ನಿಮಗೆ 4 ವಿಂಡೋಗಳು ಕೊಟ್ಟಿದ್ದಾರೆ ಇಲ್ಲಿ. ಎಲ್ಲ ವಿಂಡೋಗಳಿಗೂ MS ಗ್ರಿಲ್ ಹಾಗೆ ಅಲ್ಯೂಮಿನಿಯಂ ಸ್ಲೈಡಿಂಗ್ ವಿಂಡೋಸ್ ಮಾಡಿರುವಂಥದ್ದು. ಪಾರ್ಕಿಂಗಲ್ಲಿ ಕೂಡ ನಿಮಗೆ ಸೀಲಿಂಗ್ನಲ್ಲಿ POP ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು ನೀವು. POP ಫಾಲ್ ಸೀಲಿಂಗ್ ಮಾಡಿರೋವಂಥದ್ದು ಇಲ್ಲಿ. ಇಲ್ಲೂ ಕೂಡ ನಿಮಗೆ ಆಂಬಿಯಂಟ್ ಲೈಟಿಂಗ್ ಸ್ಪಾಟ್ ಲೈಟ್ಸ್ ಹಾಕಿರೋವಂಥದ್ದು POPನಲ್ಲಿ. ಹಾಗೆ ನಿಮಗೆ ಈ ಪಾರ್ಕಿಂಗ್ ಜೊತೆ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಕಾಮನ್ ವಾಶ್ರೂಮ್ ಸಿಗುತ್ತೆ. ಇಲ್ಲೊಂದು ಕಾಮನ್ ವಾಶ್ರೂಮ್ ಕೊಟ್ಟಿರುವಂಥದ್ದು. ವಾಶ್ರೂಮ್ ಪಕ್ಕದಲ್ಲಿ ನಮಗೆ ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು ಇಲ್ಲಿ ಲಿಫ್ಟ್ನಲ್ಲಿ. ಹಾಗೆ ಇಲ್ಲಿ ಕೂಡ ನಿಮಗೆ ಸ್ಟೇರ್ ಕೇಸ್ ಕಡೆ ಹೋಗೋದಕ್ಕೆ ಕೂಡ ನಿಮಗೆ MS ಇಂದ ಮಾಡಿರುವಂಥ ಗೇಟ್ ಸಿಗುತ್ತೆ. ಪಾರ್ಕಿಂಗ್ ಆಲ್ಮೋಸ್ಟ್ ಒಂದು ಸಪ್ರೇಟ್ ಪೋರ್ಷನ್ ಥರ ಮಾಡಿರುವಂಥದ್ದು. MS ಸ್ಟೋರಿಂದ ನಾವು ಆಚೆ ಬಂದರೆ ನಮಗೆ ಇಲ್ಲಿ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಪಾರ್ಕಿಂಗ್ ಫ್ಲೋರಿಂಗ್ ಕೂಡ ನೋಡ್ಬೋದು ನೀವು. ಫ್ಲೋರಿಂಗ್ ಪೂರ್ತಿ ನಿಮಗೆ ಗ್ರಾನೈಟ್ ಹಾಕಿರುವಂಥದ್ದು. ಅಲ್ಲಿ ಸಂಪ್ ಬರುತ್ತೆ, ಇಲ್ಲಿ ನಿಮಗೆ ಸಂಪ್ ಬರುವಂಥದ್ದು. ಹಾಗೆ ನಿಮಗೆ ಇಲ್ಲಿ ಬಂದು ನಿಮಗೆ ಕಾವೇರಿ ವಾಟರ್ ಪ್ರೊವಿಷನ್ಗೆ ಮೀಟರ್ ಹಾಕೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ಹಾಗೆ ಬೋರ್ವೆಲ್ ಸಿಗುತ್ತೆ, ಬೋರ್ವೆಲ್ ಬರುವಂಥದ್ದು. ಇಲ್ಲೂ ಕೂಡ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿಂದ ಪೂರ್ತಿ ನಿಮಗೆ ಫಸ್ಟ್ ಫ್ಲೋರ್ವರೆಗೂ ಪೂರ್ತಿ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ಫ್ಲೋರಿಂಗ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಪೂರ್ತಿ SS ಗ್ರಿಲ್ ಮಾಡಿರುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಕೂಡ ಸೇಮ್ ಲೆದರ್ ಫಿನಿಶ್ ಆಂಟಿ ಸ್ಕಿಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ಸ್ ಅಲ್ಲಿ ಮಾಡಿರುವಂಥದ್ದು. ಇದು ಕೂಡ ನೋಡ್ಬೋದು ನೀವು. ಪೂರ್ತಿ ವಾಲ್ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲೊಂದು ಬುದ್ಧ ಇರುವಂಥ ಒಂದು ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಇಲ್ಲೂ ಕೂಡ ನಿಮಗೆ ಪೋರ್ಟಿಕನಲ್ಲಿ ಕೂಡ ನಿಮಗೆ ಪೂರ್ತಿ ಫ್ಲೋರಿಂಗ್ನಲ್ಲಿ ಆಂಟಿ ಸ್ಕಿಡ್ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು. ಸೀಲಿಂಗ್ನಲ್ಲಿ ಬಂದು ಫಂಡರ್ ಮ್ಯಾಕ್ ಶೀಟ್ ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಕಿರುವಂಥದ್ದು ಇಲ್ಲಿ. ಇದು ಬಂದು ನಿಮಗೆ ಮೈನ್ ಡೋರ್ ಬರುವಂಥದ್ದು. ಮೇನ್ ಡೋರ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಮೇನ್ ಡೋರ್ನ ಸುತ್ತ ನಿಮಗೆ 3 ಕಡೆ ಟಾಪ್ ಹಾಗೆ 2 ಕಡೆ ಸೈಡ್ನಲ್ಲೂ ಕೂಡ ಫಿಕ್ಸೆಡ್ ವಿಂಡೋಸ್ ಕೊಟ್ಟಿರುವಂಥದ್ದು. ಎಲ್ಲ ಪೂರ್ತಿ ನಿಮಗೆ ವಾಸ್ಕಲ್ ಮತ್ತೆ ಡೋರ್ ಪೂರ್ತಿ ನಿಮಗೆ ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಬರ್ಮಾ ಟೀಕ್ ಯೂಸ್ ಮಾಡಿ ಮಾಡಿರುವಂಥದ್ದು. ಹಾಗೆ ಇದು ಬಂದು ನಿಮಗೆ ಬ್ರಾಸ್ ಶೀಟ್ ಹಾಕಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಇದೆಲ್ಲ ಬ್ರಾಸ್ ಶೀಟ್ ಯೂಸ್ ಮಾಡಿರುವಂಥದ್ದು.
ಮೇಲೆ ಕೆಳಗೆ ಹಾಗೆ ಸೆಂಟ್ರಲ್ಲಿ ಬ್ರಾಸ್ ಶೀಟ್ ಹಾಕಿದ್ದಾರೆ. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆದರೆ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾನಲ್ಲಿ ನಿಮಗೆ 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಡೋರ್ ಪಕ್ಕದಲ್ಲಿ ನಮಗೆ ಟಿ ವಿ ಕ್ಯಾಬಿನೆಟ್ ಸಿಗುವಂಥದ್ದು. ಟಿ ವಿ ಕ್ಯಾಬಿನೆಟಲ್ಲಿ ಬಂದು ನಿಮಗೆ ಪಾಲಿಶಿಡ್ ವಿನಿಯರ್ ಶೀಟ್ ಹಾಗೆ ರಾಫ್ಟರ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗಲ್ಲಿ ನೋಡೋದಾದರೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು. ವಿನಿಯರ್ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಹಾಕಿರೋವಂಥದ್ದು. ಇಲ್ಲಿ ಫ್ಯಾನ್ಸ್ ಕೂಡ ಫಿಟ್ಟಿಂಗ್ ಆಗಿರುವಂಥದ್ದು, ಡಿಸೈನರ್ ಫ್ಯಾನ್ಸ್ ಹಾಗೆ ಝೂಮರ್ ಲೈಟ್ ಕೂಡ ಹಾಕಿರೋವಂಥದ್ದು ಇಲ್ಲಿ ನೋಡ್ಬೋದು. ಪೂರ್ತಿ ಸೀಲಿಂಗಲ್ಲಿ ನಿಮಗೆ ವಿನಿಯರ್ನಿಂದ ಮಾಡಿರುವಂತಹ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ಇಲ್ಲಿ ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಟಿ ವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮಗೆ ಪೂಜಾ ರೂಮ್ ಸಿಗುವಂಥದ್ದು ನೋಡ್ಬೋದು. ಪೂಜಾ ರೂಮ್ ಕೂಡ ನಿಮಗೆ ಫ್ರಂಟ್ ವಾಲ್ ಬಂದು ನಿಮಗೆ ವಿನಿಯರ್ ಕ್ಲಾಡಿಂಗ್ ಮಾಡಿರುವಂಥದ್ದು. ವಾಸ್ಕಲ್ ಮತ್ತು ಡೋರ್ ಬಂದು ಟೀಕುಡ್ನಿಂದ ಮಾಡಿರುವಂಥದ್ದು. ಹಾಗೆ ಬ್ರಾಸ್ನ ಆರ್ಚ್ ಮಾಡಿರುವಂಥದ್ದು. ಇಲ್ಲಿ ಬ್ರಾಸ್ ಕಾರ್ವಿಂಗ್ ಶೀಟ್ ಯೂಸ್ ಮಾಡಿರುವಂಥದ್ದು ಆರ್ಚ್ಗೋಸ್ಕರ ನಿಮಗೆ ವಿನಿಯರ್ ಶೀಟ್ ಮೇಲೆ ಕ್ಲಾಡಿಂಗ್ ಮಾಡಿರುವಂಥದ್ದು. ಇದು ಪೂಜಾ ರೂಮ್ ಫ್ಲೋರಿಂಗ್ನಲ್ಲಿ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸ್ಲ್ಯಾಬ್ ಕೂಡ ಮಾರ್ಬಲಲ್ಲೇ ಮಾಡಿರುವಂಥದ್ದು. ವಾಲ್ನಲ್ಲಿ ಬಂದು ವೆಟ್ರಿಫೈಡ್ ಟೈಲ್ ಯೂಸ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್. ಸೀಲಿಂಗ್ನಲ್ಲಿ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿ ಸೆಂಟರ್ನಲ್ಲಿ ಪಿಚಿಂಗ್ ಟಫ್ ಅಂಡ್ ಗ್ಲಾಸ್ ಹಾಕಿರುವಂಥದ್ದು ನೋಡ್ಬೋದು. ಪೂರ್ತಿ ಮನೆಯ ಫ್ಲೋರಿಂಗ್ ನಿಮಗೆ ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಸಿಗುವಂಥದ್ದು. ಹಾಗೆ ಲಿವಿಂಗ್ನಲ್ಲಿ ಈ ವಾಲ್ನಲ್ಲಿ ಬಂದು ಸ್ಟೇರ್ ಕೇಸ್ ವಾಲ್ನಲ್ಲಿ ಬಂದು ವಾಲ್ ಪೇಪರ್ ಹಾಕಿರುವಂಥದ್ದು. ಇಲ್ಲಿ ಲಿವಿಂಗ್ನ ಫುಲ್ ವ್ಯೂ ಒಂದ್ಸರಿ ನೋಡ್ಕೊಳ್ಳಿ. ಪೂಜಾ ರೂಮ್ ಪಕ್ಕದಲ್ಲೇ ಅಟ್ಯಾಚ್ ಆಗಿ ನಮಗೆ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಇದು ಬಂದು ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ನಿಮಗೆ ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೀಲಿಂಗ್ನಲ್ಲಿ ಬಂದು ನಿಮಗೆ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ವಿನಿಯರ್ನಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ಇಲ್ಲೂ ಕೂಡ ಒಂದು ಝೂಮರ್ ಲೈಟ್ ಹಾಕಿರುವಂಥದ್ದು. ಈ ಲಿಫ್ಟ್ ಏರಿಯಾ ಪಕ್ಕದಲ್ಲಿ ನಮಗೆ ಕಿಚನ್ ಮತ್ತು ಡೈನಿಂಗ್ ಏರಿಯಾಗೆ ಹೋಗೋದಕ್ಕೆ ವಿನಿಯರ್ನಿಂದ ಮಾಡಿರುವಂಥ ಆರ್ಚ್ ಸಿಗುವಂಥದ್ದು. ಗ್ಲಾಸ್ ಪಿಲ್ಲರ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪೂರ್ತಿ ಇಂಟೀರಿಯರ್ ನಿಮಗೆ ಇನ್ಕ್ಲೂಡಿಂಗ್ ಸೀಲಿಂಗ್ ಬಂದು ಎಲ್ಲ ಪಾಲಿಶೆಡ್ ವಿನಿಯರ್ಸ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಆರ್ಚ್ ಒಳಗೆ ಎಂಟ್ರಿ ಆದರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಂದು ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸಸ್ ಸಿಗುತ್ತೆ. ಹಾಗೆ ಒಂದು ಪುಲ್ಔಟ್ ಸಿಗುವಂಥದ್ದು. ಈ ಕಡೆ ನಿಮಗೆ ಲಾಸ್ಟಲ್ಲಿ ಬಂದು ಪ್ಯಾಂಟ್ರಿ ಯೂನಿಟ್ ಕೂಡ ಇರುವಂಥದ್ದು. ಇಲ್ಲೊಂದು ಪ್ಯಾಂಟ್ರಿ ಯೂನಿಟ್ ಇರುವಂಥದ್ದು. ಸ್ಲ್ಯಾಬ್ನಲ್ಲಿ ಬಂದು 20 mm ಬ್ಲ್ಯಾಕ್ ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟು ಅದ್ರ ಮೇಲೆ ನಿಮಗೆ ಲಾಫ್ಟ್ ಮಾಡಿರುವಂಥದ್ದು. ಎಲ್ಲ ಆಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡುವಂಥದ್ದು ಇಲ್ಲಿ ಕಿಚನಲ್ಲಿ. ಹಾಗೆ ನಿಮಗೊಂದು 3 ಶೀಟರ್ನ ಟೀಕುಡ್ ವಿಂಡೋ ಕೂಡ ಸಿಗುತ್ತೆ. ಇಲ್ಲೂ ಕೂಡ ಸೀಲಿಂಗಲ್ಲಿ ವಿನಿಯರ್ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಕಡೆ ನೋಡ್ಬೋದು ನಿಮಗೆ ಇಲ್ಲೊಂದು ಫ್ಯಾನ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ POP ಮತ್ತು ವಿನಿಯರ್ನಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರೋವಂಥದ್ದು. ಗೋಲ್ಡ್ ಶೀಟ್ ಕೂಡ ಯೂಸ್ ಮಾಡಿರೋವಂಥದ್ದು, ಲ್ಯಾಮಿನೇಟ್ ಶೀಟ್. ಇಲ್ಲಿ ನಿಮಗೆ ಕಾಮನ್ ವಾಶ್ರೂಮ್ ಸಿಗುತ್ತೆ. ವಾಶ್ರೂಮ್ಸ್ ಡೋರ್ಸ್ ಕೂಡ ನಿಮಗೆ ಟೀಕುಡ್ನಲ್ಲೇ ಮಾಡಿರುವಂಥದ್ದು, ವಾಸ್ಕಲ್ ಮತ್ತು ಡೋರ್. ಹಾಗೆ ಈ ವಾಲ್ ಕಾರ್ನರಲ್ಲಿ ನಿಮಗೆ ಹ್ಯಾಂಡ್ ವಾಶ್ಗೆ ಪ್ರೊವಿಷನ್ ಮಾಡಿರುವಂಥದ್ದು. ಇದು ಬಂದು ನಿಮಗೆ ಡೈನಿಂಗ್ ಏರಿಯಾ ಬರುವಂಥದ್ದು. ಈ ಡೈನಿಂಗ್ ಏರಿಯಾನಲ್ಲಿ ಕೂಡ ನಿಮಗೆ ಒಂದು 2 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. POP ಇಂದ ಮಾಡಿರುವಂಥ ಫಾಲ್ ಸೀಲಿಂಗ್ ವಿತ್ ಆಂಬಿಯೆಂಟ್ ಲೈಟಿಂಗ್ ಬರುವಂಥದ್ದು.
ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ಇಲ್ಲೂ ಕೂಡ ಒಂದು ಟೀಕ್ವುಡ್ ಸಿಂಗಲ್ ಶೇಟರ್ ವಿಂಡೋ ಸಿಗುತ್ತೆ. ಈ ಡೋರ್ನಲ್ಲಿ ನಾವು ಹೊರಗೆ ಬಂದರೆ ನಮಗೆ ಕಿಚನ್ ಯುಟಿಲಿಟಿ ಸ್ಪೇಸ್ ಸಿಗುವಂಥದ್ದು. ಇಲ್ಲೂ ಕೂಡ 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ವಾಲ್ ಕ್ಲಾಡಿಂಗ್ ಮಾಡಿರುವಂಥ ಟೈಲ್ನಲ್ಲಿ MS ಇಂದ ಮಾಡಿರುವಂಥ ಗ್ರಿಲ್ ಸಿಗುತ್ತೆ. ನಿಮಗೆ ಪಾತ್ರೆ ತೊಳ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಇಲ್ಲಿ ಪ್ರೊವಿಷನ್ ಮಾಡಿರುವಂಥದ್ದು. ಇಲ್ಲೂ ಕೂಡ ಒಂದು ಸಿಂಕ್ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು, ಅದಕ್ಕೂ ಪ್ರೊವಿಷನ್ ಮಾಡಿದ್ದಾರೆ. ಮತ್ತೆ ಇಲ್ಲಿಂದ ಲಿವಿಂಗ್ ಕಡೆ ಬಂದರೆ ನಮಗೆ ಲಿವಿಂಗ್ನಲ್ಲಿರೋ ಸ್ಟೇರ್ ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ಸೆಕೆಂಡ್ ಫ್ಲೋರಿಂದ ರೂಮ್ಸ್ ಸಿಗೋವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಕೂಡ ಸೇಮ್ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ರೈಲಿಂಗ್ಸ್ ಬಂದು ಎಲ್ಲ ಟೀಕ್ವುಡ್ನಲ್ಲಿ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಟಫಾಂಡ್ ಪಿಚಿಂಗ್ ಗ್ಲಾಸ್ ಹಾಗೆ ಟೀಕ್ವುಡ್ನಲ್ಲಿ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇಲ್ಲೂ ಕೂಡ ಒಂದು 2 ಶೇಟರ್ ವಿಂಡೋ ಸಿಗುತ್ತೆ ಸ್ಟೇರ್ ಕೇಸ್ ವಾಲ್ನಲ್ಲಿ. ಇಲ್ಲಿ ಮೇಲೆ ಬಂದರೆ ಸೆಕೆಂಡ್ ಫ್ಲೋರ್ನಲ್ಲಿ ನಮಗೆ ಮೊದಲು ಸಣ್ಣದಾದಂಥ ಒಂದು ಫಾಯರ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾ ಅಂತ ನಮ್ಬೋದು ಫಾಯರ್. ಇಲ್ಲಿ ಸೀಲಿಂಗಲ್ಲಿ ಇಲ್ಲೂ ಕೂಡ ವಿನಿಯರ್ನಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುವಂಥದ್ದು. ಹಾಗೆ ಒಂದು ಫ್ಯಾನ್ ಹಾಕಿರುವಂಥದ್ದು. ನಿಮ್ಗೆ ಆಲ್ಮೋಸ್ಟ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿರುವಂಥದ್ದು. ಎಲೆಕ್ಟ್ರಾನಿಕ್ ಫಿಟ್ಟಿಂಗ್ಸ್ ಕೂಡ ಎಲ್ಲ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿ ನಿಮಗೆ ಒಂದು ಸ್ಟಡಿ ಟೇಬಲ್ ಸಿಗುತ್ತೆ. ಹಾಗೆ ಬುಕ್ ರ್ಯಾಕ್ ಕೂಡ ಮಾಡಿರುವಂಥದ್ದು. ಲಿಫ್ಟ್ ಏರಿಯಾ ಬರುವಂಥದ್ದು. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ಬಂದು ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ನಮಗೆ ಮೊದಲು ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು. ಮಾಸ್ಟರ್ ಬೆಡ್ರೂಮ್ ಪೂರ್ತಿ ನಿಮಗೆ ಫುಲ್ಲಿ ಇಂಟೀರಿಯರ್ ಅಂತ ಹೇಳ್ಬೋದು, ಫುಲ್ಲಿ ಫರ್ನಿಶ್ಡ್ ಅಂತ ಹೇಳ್ಬೋದು. ಕಾಟ್ಸ್ ಮಾಡಿರೋವಂಥದ್ದು, ಹೆಡ್ ಬೋರ್ಡ್ ಮಾಡಿದ್ದಾರೆ, ಫಾಲ್ ಸೀಲಿಂಗ್, TV ಕ್ಯಾಬಿನೆಟ್ ಪ್ರತಿಯೊಂದು ಮಾಡಿರುವಂಥದ್ದು. ಇಲ್ಲಿ ಹೆಡ್ ಬೋರ್ಡ್, ಕಾಟ್ ಹಾಗೆ ಫಾಲ್ ಸೀಲಿಂಗ್ ಪೂರ್ತಿ ನಿಮಗೆ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಕಾಟ್ನ ಎರಡು ಕಡೆ ನಿಮಗೆ 2 ಶೇಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ವಾಸ್ತು ಪ್ರಕಾರ ಕುಬೇರ ಮೂಲೆ ಕರೆಕ್ಟಾಗಿ ನಿಮಗೆ ವಾರ್ಡ್ರೋಬ್ಸ್ ಮಾಡಿರುವಂಥದ್ದು. 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಕೆಳಗಡೆ 4 ಡ್ರಾಯರ್ಗಳು ಸಿಗುವಂಥದ್ದು. ಈ ಕಡೆ ಲಾಸ್ಟಲ್ಲಿ ಕಾರ್ನರಲ್ಲಿ ನಿಮಗೆ ಒಂದು ಸಿಂಗಲ್ ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುವಂಥದ್ದು. ಎಲ್ಲ ಪೂರ್ತಿ ನಿಮಗೆ ವಿನಿಯರ್ನಲ್ಲೇ ಮಾಡಿರುವಂಥದ್ದು. ವಾರ್ಡ್ರೋಬ್ ಕೂಡ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಲೈಟ್ಸ್ ಕೂಡ ಬರುವಂಥದ್ದು ಇಲ್ಲಿ ವಾರ್ಡ್ರೋಬ್ನಲ್ಲಿ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ನಮಗೆ TV ಕ್ಯಾಬಿನೆಟ್ ಸಿಗುವಂಥದ್ದು. ಇಲ್ಲಿ ನಿಮಗೆ ಲ್ಯಾಮಿನೇಟ್ ಹಾಗೆ ವಿನಿಯರ್ ಎರಡು ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಫಾಲ್ ಸೀಲಿಂಗ್ನಲ್ಲಿ ಪೂರ್ತಿ ನಿಮಗೆ ವಿನಿಯರ್ ಯೂಸ್ ಮಾಡಿರುವಂಥದ್ದು. POP ಕೂಡ ಯೂಸ್ ಮಾಡಿದ್ದಾರೆ ಸ್ವಲ್ಪ. ಹಾಗೆ ರೂಮ್ ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ, ನೋಡ್ಬೋದು. ಹಾಫ್ ಸರ್ಕಲ್ಡ್ ಡಿಸೈನ್ನ ಮಿರರ್ ಸಿಗುವಂಥದ್ದು. ಈ ಕಡೆ ಡ್ರೆಸ್ಸಿಂಗ್ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಡ್ರಾಯರ್ಸ್ ಹಾಗೆ ಕಬೋರ್ಡ್ಸ್ ಕೊಟ್ಟಿರುವಂಥದ್ದು. ಈ ವಾಲ್ ಕೂಡ ನಿಮಗೆ ಪ್ಯಾನಲಿಂಗ್ ಮಾಡಿದ್ದಾರೆ. ಫ್ಲೂಟೆಡ್ ಶೀಟಿಂದ ಪ್ಯಾನಲಿಂಗ್ ಮಾಡಿರುವಂಥದ್ದು. ಇದು ಕೂಡ ಪೂರ್ತಿ ವಿನಿಯರ್ ಯೂಸ್ ಮಾಡಿರುವಂಥ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಇಲ್ಲಿ ಇದರ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ವಾಶ್ರೂಮ್ಸಲ್ಲಿ ಕೂಡ ನಿಮಗೆ ಟೀಕ್ವುಡ್ನಲ್ಲಿ ಮಾಡಿರುವಂಥ ವಾಸ್ಕಲ್ಲಾಗೆ ಡೋರ್ಸ್ ಸಿಗುವಂಥದ್ದು. ವಾಶ್ರೂಮಲ್ಲಿ ಪೂರ್ತಿ ನಿಮಗೆ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಎಲ್ಲ ವೆಟ್ರಿಫೈಡ್ 2x4 ಟೈಲ್ ಯೂಸ್ ಮಾಡಿರುವಂಥದ್ದು. ಫಿಟ್ಟಿಂಗ್ಸ್ ಯಾವುದೂ ಇನ್ನೂ ಆಗಿಲ್ಲ. ಫಿಟ್ಟಿಂಗ್ಸ್ ಬಂದು ಸೇಲ್ ಆದಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇಲ್ಲಿಂದ ಹೊರಗೆ ಬಂದರೆ ನಮಗೆ ಇದ್ರ ಆಪೋಸಿಟಲ್ಲೇ ಮತ್ತೊಂದು ರೂಮ್ಗೆ ಡೋರ್ ಸಿಗುವಂಥದ್ದು. ಈ ರೂಮಲ್ಲಿ ಕೂಡ ನಿಮಗೆ ಪೂರ್ತಿ ವಿನಿಯರಿಂದ ಮಾಡಿರುವಂಥ TV ಕ್ಯಾಬಿನೆಟ್, ಫಾಲ್ ಸೀಲಿಂಗ್, ಹೆಡ್ ಬೋರ್ಡ್ ಹಾಗೆ ಕಾಟ್ ಎಲ್ಲ ವಿನಿಯರ್ನಿಂದ ಮಾಡಿರುವಂಥ ಇಂಟೀರಿಯರ್ ಸಿಗುವಂಥದ್ದು. ವಾರ್ಡ್ರೋಬ್ಸ್ ಕೂಡ ವಿನಿಯರ್ನಿಂದಾನೇ ಮಾಡಿರುವಂಥದ್ದು. ಎಲ್ಲ ಪೂರ್ತಿ ಪಾಲಿಶ್ಡ್ ವಿನಿಯರ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ ಬಂದು ನಿಮಗೆ 3 ಡೋರ್ ಸ್ಲೈಡಿಂಗ್ ಸಿಗುತ್ತೆ. ಕೆಳಗಡೆ 4 ಡ್ರಾಯರ್ಗಳು ಸಿಗುವಂಥದ್ದು. ಹಾಗೆ ಲಾಸ್ಟಲ್ಲಿ ಬಂದು ಕಾರ್ನರ್ಲಿ 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ಇದು ಬಂದು TV ಕ್ಯಾಬಿನೆಟ್ ಡಿಸೈನ್ ಮಾಡ್ಬೋದು ನೀವು. ಈ ಕಡೆ ಬಂದು ನಿಮಗೆ ಹೆಡ್ ಬೋರ್ಡ್ ಬರುವಂಥದ್ದು. ಕಾಟ್ ನೋಡ್ಬೋದು ನೀವು, ಕರ್ವ್ಡ್ ಡಿಸೈನಲ್ಲಿ ಕಾಟ್ ಮಾಡಿರುವಂಥದ್ದು. ಕಾಟ್ನ ಎರಡು ಕಡೆ 2 ಬಾಕ್ಸ್ ಕೊಟ್ಟಿದ್ದಾರೆ, ಸ್ಟೋರೇಜ್ ಡ್ರಾಯರ್ಸ್ ಕೊಟ್ಟಿರುವಂಥದ್ದು. ಸೀಲಿಂಗಲ್ಲಿ
ವಿನಿಯರ್ನಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಆ ಕಡೆ ಪಿ ಒ ಪಿಯಿಂದ ಮಾಡಿರೋಂಥ ಫಾಲ್ ಸೀಲಿಂಗ್ ಸಿಗುವಂಥದ್ದು. ಈ ಕಡೆ ಕೂಡ ಪಿ ಒ ಪಿಯಿಂದ ಮಾಡಿರೋಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುವಂಥದ್ದು. ಟಿ ವಿ ಕ್ಯಾಬಿನೆಟ್ನ ಎರಡು ಕಡೆ ನಿಮಗೆ 2 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುವಂಥದ್ದು. ರೂಮ್ ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಸಿಗುವಂಥದ್ದು. ಹಾಗೆ ಈ ಡೋರ್ನಲ್ಲಿ ಹೊರಗಡೆ ಬಂದರೆ ನಮಗೆ ಬಾಲ್ಕನಿ ಸಿಗುವಂಥದ್ದು. ಇದು ಬಂದು ನಾರ್ತ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಇದು ಬಾಲ್ಕನಿ ರೈಲಿಂಗ್ಸ್ ಬಂದು SS ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥದ್ದು. ಫ್ಲೋರಿಂಗ್ನಲ್ಲಿ ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಾಲ್ನಲ್ಲಿ ಬಂದು ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಪೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗಲ್ಲಿ ಫಂಟರ್ ಮ್ಯಾಕ್ಸ್ ಶೀಟಿಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಕಿರುವಂಥದ್ದು. ಇಲ್ಲಿಂದ ಮತ್ತೆ ಹೊರಗೆ ಬಂದು ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. 3rd ಫ್ಲೋರ್ನಲ್ಲಿ ಕೂಡ ನಿಮಗೆ 2 ರೂಮ್ಗಳು ಸಿಗುವಂಥದ್ದು. ಮೊದಲು ನಿಮಗೆ ಒಂದು ಸ್ಟಡಿ ಟೇಬಲ್ ಸಿಗುತ್ತೆ, ಲಿಫ್ಟ್ ಏರಿಯಾ ಸಿಗುವಂಥದ್ದು. ಫಾಲ್ ಸೀಲಿಂಗ್ ಡಿಸೈನ್ ನೋಡ್ಬೋದು ನೀವು. ಇಲ್ಲಿ ಫ್ಯಾನ್ ಕೂಡ ಹಾಕಿರುವಂಥದ್ದು. ವಿನಿಯರ್ ಮತ್ತು ಪಿ ಒ ಪಿ ಯೂಸ್ ಮಾಡಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲಿ ನಾವು ಬಲಕ್ಕೆ ತಿರುಗಿದ್ರೆ ಮೊದಲು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಸೇಮ್ ಕೆಳಗೆ ನೋಡಿದಾಗ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಸಿಗುವಂಥದ್ದು. ಇಲ್ಲೂ ಕೂಡ ಪೂರ್ತಿ ನಿಮಗೆ ಟೀಕ್ವುಡ್ನಲ್ಲಿ ಮಾಡಿರುವಂಥ ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಬರುವಂಥದ್ದು. ಪ್ರೊಫೈಲ್ ಲೈಟ್ಸ್ ಹಾಕಿದ್ದಾರೆ. ಕಾಟ್ ಸಿಗುತ್ತೆ, ವಿನಿಯರ್ನಲ್ಲಿ ಮಾಡಿರುವಂಥ ಕಾಟ್ ಸಿಗುವಂಥದ್ದು. ಕಾಟ್ನ ಎರಡು ಕಡೆ ನಿಮಗೆ 2 ಶೀಟರ್ನ ಟೀಕ್ವುಡ್ ವಿಂಡೋ ಹಾಗೆ ಡ್ರಾಯರ್ ಸಿಗುವಂಥದ್ದು. ಕುಬೇರನ್ ಮೂಲೆಗೆ 3 ಡೋರ್ ಸ್ಲೈಡಿಂಗ್ ಡೋರ್ನ ವಾರ್ಡ್ರೋಬ್ ಹಾಗೆ ಕೆಳಗಡೆ ಡ್ರಾಯರ್ ಸಿಗುವಂಥದ್ದು. ಕಾರ್ನರ್ಲೊಂದು ಓಪನ್ ಟೈಪ್ ಡೋರ್ನ ಸಿಂಗಲ್ ಡೋರ್ ವಾರ್ಡ್ರೋಬ್ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಅಕ್ರೋಲಿಕ್ ಶೀಟ್ ಯೂಸ್ ಮಾಡುವಂಥದ್ದು, ಫ್ಲೂಟೆಡ್ ಶೀಟ್ ಹಾಗೆ ಕೆಳಗಡೆ ಡ್ರಾಯರ್ಸ್ ಬಂದು ನಿಮಗೆ ವಿನಿಯರ್ನಲ್ಲಿ ಮಾಡಿರುವಂಥದ್ದು. ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಡ್ರೆಸ್ಸಿಂಗ್ ಮಿರರ್ ಸಿಗುತ್ತೆ. ಮೊದಲು ಫಾಲ್ ಸೀಲಿಂಗ್ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಪೂರ್ತಿ ವಿನಿಯರ್ ಹಾಗೆ ಪಿ ಒ ಪಿ ಹಾಗೆ ಟೀಕ್ವುಡ್ 3 ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುವಂಥದ್ದು. ಫ್ಯಾನ್ ಕೂಡ ಹಾಕಿರುವಂಥದ್ದು ನೋಡ್ಬೋದು ನೀವು. ಕಾಟ್ ಹೆಡ್ ಬೋರ್ಡ್ ನೋಡ್ಕೋಬೋದು. ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಒಂದೇ ಪೀಸ್ನಲ್ಲಿ ರನ್ ಆಗಿರುವಂಥದ್ದು. ಇದು ಟೀಕ್ವುಡ್ನಲ್ಲಿ ಮಾಡಿರುವಂಥದ್ದು. ಇಲ್ಲಿ ಡೋರ್ ಬ್ಯಾಕ್ ಸೈಡಲ್ಲಿ ಡ್ರೆಸ್ಸಿಂಗ್ ಮಿರರ್ ಹಾಗೆ ಡ್ರೆಸ್ಸಿಂಗ್ ಯೂನಿಟ್ ಸಿಗುವಂಥದ್ದು. ಇದ್ರ ಪಕ್ಕದಲ್ಲೇ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗತ್ತೆ. ಇಲ್ಲಿಂದ ಮತ್ತೆ ಹೊರಗೆ ಬಂದರೆ ನಮಗೆ ಇದ್ರ ಆಪೋಸಿಟಲ್ಲಿ ಮತ್ತೊಂದು ರೂಮ್ಗೆ ಟೀಕ್ವುಡ್ ಡೋರ್ ಸಿಗುವಂಥದ್ದು. ಈ ರೂಮ್ನಲ್ಲಿ ಕೂಡ ನಿಮಗೆ ಫುಲ್ಲಿ ಫರ್ನಿಶ್ಡ್. ಎಲ್ಲ ರೂಮ್ಸಲ್ಲೂ ನಿಮಗೆ ಕಾಟ್ಸ್ ಇದೆ, ಹೆಡ್ ಬೋರ್ಡ್ ಇದೆ, ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇದು ಪೂರ್ತಿ ನಿಮಗೆ ವಿನಿಯರ್ನಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು ವಿನಿಯರ್ನಲ್ಲಿ ಮಾಡಿರುವಂಥ ಒಂದೇ ಪೀಸಲ್ಲಿ ರನ್ ಆಗಿರೋ ಥರ ಕಾಣುತ್ತೆ ನಿಮಗೆ. ಕಾಟ್ ಹೆಡ್ ಬೋರ್ಡ್ ಹಾಗೆ ಫಾಲ್ ಸೀಲಿಂಗ್ ಪೂರ್ತಿ ಒಂದೇ ಪೀಸಲ್ಲಿ ಮಾಡಿರೋ ಥರ ಇರುವಂಥದ್ದು. ಇದು ಪೂರ್ತಿ ವಿನಿಯರ್ ಯೂಸ್ ಮಾಡಿರುವಂಥದ್ದು. ಕಾಟ್ನ ಎರಡು ಕಡೆ ನಿಮಗೆ ಬಾಕ್ಸಸ್ ಕೊಟ್ಟಿದ್ದಾರೆ. ಹಾಗೆ ಕುಬೇರ್ ಮೂಲೆ ಕರೆಕ್ಟಾಗಿ ನಿಮಗೆ ವಾಸ್ತು ಪ್ರಕಾರ ವಾರ್ಡ್ರೋಬ್ ಸಿಗುವಂಥದ್ದು. 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಕೆಳಗಡೆ ಡ್ರಾಯರ್ ಸಿಗುತ್ತೆ. ಕಾರ್ನರಲ್ಲಿ 2 ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುವಂಥದ್ದು. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಸಿಗುತ್ತೆ. TV ಕ್ಯಾಬಿನೆಟ್ನ ಎರಡು ಕಡೆ ನಿಮಗೆ 2 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಪಾಲಿಶ್ಡ್ ವಿನಿಯರಿಂದ ಫಾಲ್ ಸೀಲಿಂಗ್ ಮಾಡಿ ಪ್ರೊಫೈಲ್ ಲೈಟ್ ಹಾಕಿರುವಂಥದ್ದು ಇಲ್ಲಿ. ಹಾಗೆ ಈ ಕಡೆ ನಿಮಗೆ ರೂಮ್ ಡೋರ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ವಾಶ್ರೂಮ್ ಸಿಗುವಂಥದ್ದು. ಎಲ್ಲ ವಾಶ್ರೂಮ್ಸು ನಿಮಗೆ ಸ್ಪೇಷಿಯಸ್ ಆಗಿದೆ. ವಾಶ್ರೂಮ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಡೋರ್ ಸಿಗುವಂಥದ್ದು ನೋಡ್ಬೋದು. ಇಲ್ಲಿ ಬಾಲ್ಕನಿ ಡೋರ್ ಸಿಗುವಂಥದ್ದು. MS ಇಂದ ಮಾಡಿರುವಂಥ ಗ್ರಿಲ್ ಸಿಗುತ್ತೆ. SS ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ಸ್. ವಾಲ್ ಬಂದು ಮೆಟ್ರಿಫೈಡ್ ಟೈಲಿಂದ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಹಾಕಿರುವಂಥದ್ದು. ಫ್ಲೋರಿಂಗ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ 4th ಫ್ಲೋರ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಹಾಗೆ ಲಿಫ್ಟ್ ಸಿಗುವಂಥದ್ದು ನೋಡ್ಬೋದು ನೀವು. ಈಗ ಲಿಫ್ಟ್ನಲ್ಲಿ ಹೋಗಿ ನೋಡೋಣ. ಲಿಫ್ಟ್ ಆಗಲೇ ವರ್ಕಿಂಗ್ನಲ್ಲಿ ಇರೋವಂಥದ್ದು.
ಗೋಲ್ಡ್ ಕಲರ್ ಡೋರ್ಸ್ ಬರೋವಂಥದ್ದು. ಫ್ರೇಮ್ಸ್ ಒಳಗೆ ಡೋರ್ ಬಂದು ಗೋಲ್ಡ್ ಕಲರ್ ಬರೋವಂಥದ್ದು ಲಿಫ್ಟ್ ಏರಿಯಾ. ಇಲ್ಲಿ ಒಳಗಡೆ ಕೂಡ ನಿಮಗೆ ಪೂರ್ತಿ ಗೋಲ್ಡ್ ಕಲರ್ ಬರೋವಂಥದ್ದು. ಎಲ್ಲ ಶೀಟ್ಸ್ ಬಂದು ಗೋಲ್ಡ್ ಕಲರ್ ಶೀಟ್ಸ್ ಯೂಸ್ ಮಾಡಿರುವಂಥದ್ದು ನೋಡ್ಬೋದು. ಲಿಫ್ಟ್ ಒಂದ್ಸರಿ ನೋಡ್ಕೊಳ್ಳಿ. ನಿಮಗೆ ಗ್ರೌಂಡ್ ಫ್ಲೋರ್ ಇಂದ ಟಾಪ್ ಫ್ಲೋರ್ 4th ಫ್ಲೋರ್ವರೆಗೂ ಲಿಫ್ಟ್ ಪ್ರೊವಿಷನ್ ಇರುವಂಥದ್ದು. ಆಗಲೇ ವರ್ಕಿಂಗ್ ಅಲ್ಲಿ ಇರುವಂಥದ್ದು ಲಿಫ್ಟ್ ಆಗಲಿ. ನಿಮಗೆ ಇಲ್ಲಿ ಬಂದರೆ ನಮಗೆ 4th ಫ್ಲೋರ್ಗೆ ಎಂಟ್ರಿ ಆಗ್ತೀವಿ. 4th ಫ್ಲೋರ್ನಲ್ಲಿ ಕೂಡ ನಿಮಗೆ ಸೀಲಿಂಗಲ್ಲಿ ವಿನಿಯರ್ ಮತ್ತು POP ಇಂದ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿ ಫ್ಯಾನ್ ಮತ್ತು ಒಂದು ಝೂಮರ್ ಲೈಟ್ ಕೂಡ ಹಾಕಿರೋವಂಥದ್ದು. ರೈಲಿಂಗ್ಸ್ ನೋಡ್ಬೋದು ನೀವು, ಎಲ್ಲ ಕಡೆ ನೀವು SS ರೈಲಿಂಗ್ಸ್ ನೋಡಿರ್ಬೋದು. ಇದು ಬಂದು ನಿಮಗೆ ಪೂರ್ತಿ ಟೀಕುಡ್ನಲ್ಲಿ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಹಾಗೆ ಈ ಫ್ಲೋರ್ನಲ್ಲಿ ನಮಗೆ ಹೋಮ್ ಥಿಯೇಟರ್ ರೂಮ್ ಸಿಗೋವಂಥದ್ದು. ಇಲ್ಲಿ ಬಂದು ನಿಮಗೆ ಹೋಮ್ ಥಿಯೇಟರ್ ರೂಮ್ ಸಿಗೋವಂಥದ್ದು. ಇಲ್ಲಿ ಒಂದು ಫ್ಲೋರಿಂಗ್ನಲ್ಲಿ ಒಂದು ವೆಟ್ರಿಫೈಡ್ ಟೈಲ್ ಹಾಕಿರೋವಂಥದ್ದು. ಹಾಗೆ ಒಂದು 2 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಸ್ಕ್ರೀನ್ ಹಾಕೋದಕ್ಕೆ ಆ ಕಡೆ ಪ್ರೊವಿಷನ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ನಿಮಗೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಸಿಗುವಂಥದ್ದು. ಇಲ್ಲಿ ಅಟ್ಯಾಚ್ ವಾಶ್ರೂಮ್ ಬರುವಂಥದ್ದು. ಇಲ್ಲಿ ಹಾಗೆ ಇದ್ರ ಆಪೋಸಿಟ್ ಅಲ್ಲಿ ನಮಗೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ನಾವು ಹೊರಗೆ ಬಂದರೆ ಇದು ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು. ಫುಲ್ RCC ರೂಫ್ ಇಂದಾನೆ ಮಾಡಿರುವಂಥದ್ದು. ಯಾವುದೇ ಟ್ರೆಸ್ ವರ್ಕ್ ಮಾಡಿಲ್ಲ. ಇಲ್ಲಿ MS ಇಂದ ಏನು ಮಾಡಿಲ್ಲ. ಪೂರ್ತಿ RCC ರೂಫ್ ಇಂದ ಮಾಡಿರುವಂಥ ಸಿಟ್ಔಟ್ ಏರಿಯಾ ತುಂಬಾ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ 15-20 ಜನ ಗೆಟ್ ಟುಗೆದರ್ ಪಾರ್ಟೀಸ್ ಮಾಡೋದಕ್ಕೆ ಸ್ಪೇಸ್ ಇರುವಂಥದ್ದು. ಪೂರ್ತಿ ನಿಮಗೆ ಲೈಟಿಂಗ್ ಕೂಡ ಮಾಡಿರುವಂಥದ್ದು. ಸ್ಪಾಟ್ ಲೈಟ್ಸ್ ಹಾಕಿದ್ದಾರೆ ಸೀಲಿಂಗಲ್ಲಿ ಪೂರ್ತಿ. ಇದು ಬೇಕಾದರೆ ಕ್ಲೋಸ್ ಮಾಡ್ಕೋಬೋದು, ಗ್ರಿಲ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಗ್ಲಾಸ್ ಬೇಕಾದರೂ ಹಾಕ್ಕೋಬೋದು. ಹಾಗೆ ನಿಮಗೆ ಟೆರೆಸ್ಗೆ ಹೋಗೋದಕ್ಕೆ ಇಲ್ಲಿ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ನಲ್ಲಿ ಮೇಲೆ ಹೋದ್ರೆ ನಾವು ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗೋವಂಥದ್ದು. ಇಲ್ಲಿ ಟೆರೆಸ್ ಏರಿಯಾನಲ್ಲಿ ನಿಮಗೆ ಸೋಲಾರ್ ಹಾಕಿರುವಂಥದ್ದು ನೋಡ್ಬೋದು ನೀವು. ಸೋಲಾರ್ ಕೂಡ ಇನ್ಸ್ಟಾಲ್ ಆಗಿದೆ. ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುವಂಥದ್ದು ಇಲ್ಲಿ. ಹಾಗೆ ಟ್ಯಾಂಕ್ ರೂಮ್ ಇಲ್ಲಿ ಬರುತ್ತೆ. ಟ್ಯಾಂಕ್ಸ್ ಕೂಡ ಇನ್ಸ್ಟಾಲ್ ಆಗಿರುವಂಥದ್ದು. ವಾಷಿಂಗ್ ಏರಿಯಾ ಇಲ್ಲಿ ಮಾಡಿದ್ದಾರೆ. ನಿಮಗೆ ಬಟ್ಟೆ ಒಗೆಯೋದಕ್ಕೆ ಕಲ್ಲು ಹಾಕಿರುವಂಥದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಕೆಳಗಡೆನೆ ನಿಮಗೆ ಸಿಟ್ಔಟ್ ಏರಿಯಾ ಥರನೇ ಪ್ರೊವಿಷನ್ ಇರುವಂಥದ್ದು. ಇಲ್ಲೂ ಕೂಡ ಟ್ಯಾಂಕ್ ಏರಿಯಾ ಕೆಳಗಡೆ, ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ ಸ್ಟೋರೇಜ್ಗೆ. ಬಟ್ಟೆ ಒಗೆದು ಒಣಗಾಕೋದಕ್ಕೆ ಪ್ರೊವಿಷನ್ ಕೂಡ ಮಾಡಿರುವಂಥದ್ದು. ಆ್ಯಂಗಲ್ಸ್ ಇಂದ ಫ್ರೇಮ್ಸ್ ಮಾಡಿರುವಂಥದ್ದು. ಈ ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ನೋಡ್ಬೋದು ನಿಮಗಿಲ್ಲೇ 60 ಫೀಟ್ ರೋಡ್, ಮೇನ್ ರೋಡ್ ಇರುವಂಥದ್ದು. ಫುಲ್ಲಿ ಬಿಲ್ಟಪ್ ಏರಿಯಾದಲ್ಲಿ ಇರುವಂಥದ್ದು. ಹಾಗೆ ಒಳ್ಳೆ ಪಾರ್ಶ್ ಏರಿಯಾದಲ್ಲಿ ಇರುವಂಥದ್ದು. ನಾಗರಬಾವಿ ಅಂಬೇಡ್ಕರ್ ಕಾಲೇಜಿಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇರುವಂಥದ್ದು. ಇದು BDA ಖಾತಾ ಬರುತ್ತೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.